ಬಿರಾದಾರ್ ಮ್ಯಾಥಮೆಟಿಕ್ಸ್ ನ್ಯೂಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಒಂದು ವಿಷಯದಲ್ಲಿ 10ನೇ ತರಗತಿಯ ಎಸ್ಎ1 ಪರೀಕ್ಷೆಗೆ ಕೇಳಬಹುದಾಗಿರುವಂತಹ ಕ್ವಶನ್ಸ್ಗಳನ್ನ ಇವತ್ತು ನಾವು ಸಾಲ್ಯೂಷನ್ ಮಾಡ್ಕೊಳ್ಳೋಣ. ಆ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಎಸ್ಎ1ಕ್ಕ ಗಣಿತದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ವರ್ಷ ಕ್ವಶನ್ ಪೇಪರ್ಸ್ ಸ್ವಲ್ಪ ಅಧ್ಯಾಯಗಳು ಬದಲಾವಣೆ ಆಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಎಸ್ಎ1 ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ಒಂದು ಗೊಂದಲಮಯದಲ್ಲಿ ತಾವೆಲ್ಲ ಇರ್ತಾ ಇದ್ದೀರಿ. ಅದಕ್ಕೋಸ್ಕರವಾಗಿ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ನಾವು ಇಂದು ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಎಸ್ಎ1 ಮಾಡೆಲ್ ಕ್ವಶನ್ ಪೇಪರ್ ದ ಮ್ಯಾಥಮೆಟಿಕ್ಸ್ ಗಣಿತದ ಎಸ್ಎ1 ಸಂಕಲನಾತ್ಮಕ 1 ಅಂತ ಕರೀತಾ ಇದೀವಲ್ಲ, ಅಂದ್ರೆ ಅದಕ್ಕೆ ಅರ್ಧ ವಾರ್ಷಿಕ ಪರೀಕ್ಷೆ ಅಂತ ಕರೀತಾ ಇದೀವಿ. ಆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾಗಿರುವಂತಹ ಪ್ರಶ್ನೆಗಳು ವಿದ್ಯಾರ್ಥಿಗಳೇ, ಮೊದಲು ತಾವೆಲ್ಲ ನೆನಪಿನ ಇಟ್ಕೊಳ್ಬೇಕು. ನಮಗ 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೆ ಭಾಗ 1 ಅಂತ ನಿಗದಿಪಡಿಸಲಾಗಿದೆ. ಅದಕ್ಕೋಸ್ಕರವಾಗಿ ಆ ಭಾಗ 1ರಲ್ಲಿ ಏನ ಅಧ್ಯಾಯ 7 ಇವೆ, ಆ 7 ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನ ಈ ಒಂದು ಎಸ್ಎ1ಕ್ಕ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕ್ವಶನ್ ನಂಬರ್ ಫಸ್ಟ್ 1 ದ 8 ಮಾರ್ಕ್ಸ್ 1 into 8 ಅಂತ ಹೇಳ್ತಾ ಇದೀವಿ. 8 ಅಂಕದ ಪ್ರಶ್ನೆಗಳು 1ನೇದ್ದು. ಅದು ಯಾವ ರೀತಿಯಾಗಿರುತ್ತೆ ಅಂದ್ರ ಆಪ್ಷನ್ಸ್ ಇರುತ್ತೆ, ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತೆ. ಇಲ್ಲಿ ಚೂಸ್ ದ ಅಪ್ರಾಪ್ರಿಯೇಟೆಡ್ ಆನ್ಸರ್, ಸರಿಯಾದ ಉತ್ತರವನ್ನ ಆರಿಸಬೇಕು ಅಂತ ಮೊದಲನೇದು. ಫ್ರಮ್ ದ ಆನ್ಸರ್ ಗಿವನ್ ಫಾರ್ ಈಚ್ ಕ್ವಶನ್ಸ್, ಪ್ರತಿಯೊಂದು ಪ್ರಶ್ನೆಗಳಿನ ಇವೆಯಲ್ಲ ಇಲ್ಲಿ, ಆ ಪ್ರತಿಯೊಂದು ಪ್ರಶ್ನೆಗಳಿಗೂ 4 ಪರ್ಯಾಯ ಉತ್ತರಗಳನ್ನ ಕೊಡಲಾಗಿದೆ. ಒಂದು ಪ್ರಶ್ನೆಗೆ 4, ಮತ್ತೊಂದು ಪ್ರಶ್ನೆಗೆ 4, ಮತ್ತೊಂದು ಪ್ರಶ್ನೆಗೆ 4, ಈ ರೀತಿಯಾಗಿ 8 ಪ್ರಶ್ನೆಗಳು ಇರ್ತಾ ಇವೆ ಅಲ್ಲಿ. ಆ 8 ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಕ್ಕೂ 4 ಪರ್ಯಾಯ ಉತ್ತರಗಳನ್ನ ಕೊಟ್ಟಿರ್ತಾರೆ ಅವರು. ಅಂಡ್ ರೈಟ್ಸ್ ಇಟ್ಸ್ ಆಲ್ಫಾಬೆಟ್ ಅಲಾಂಗ್ ವಿತ್ ಆನ್ಸರ್ ಇನ್ ದ ಆನ್ಸರ್ ಶೀಟ್. ಉತ್ತರ ಪತ್ರಿಕೆಯಲ್ಲಿ ಬರೆಯುವಾಗ ನಾವು ಏನು ತಪ್ಪುಗಳನ್ನ ಮಾಡ್ತೀವಿ ಅಂತಂದ್ರೆ, ಇವಾಗ ಕ್ವಶನ್ ನಂಬರ್ 1 ಅಂತ ತೆಗೆದುಕೊಂಡಿವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಕ್ವಶನ್ ನಂಬರ್ 1ಕ್ಕ ಸಿ 78 ಉತ್ತರ ಆಗತ್ತೆ ಅಂತ ಉದಾಹರಣೆಗಾಗಿ ನಾವು ನೆನಪಿಸಿಕೊಳ್ಳೋಣ. ಇಲ್ಲಿ ಉದಾಹರಣೆಗಾಗಿ ತೆಗೆದುಕೊಳ್ಳೋಣ. ಆ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ, ಉತ್ತರ ಪತ್ರಿಕೆಯಲ್ಲಿ ಕೇವಲ ಇದು ಉತ್ತರ ಪತ್ರಿಕೆ ಅಂತ ಅರ್ಥ ಮಾಡಿಕೊಳ್ಳೋಣ. ಈಗ ಈ ಉತ್ತರ ಪತ್ರಿಕೆಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ 1 ಅಂತ ಬರಿತೀವಿ, ಅದರ ಮುಂದೆ ಆಪ್ಷನ್ ಸಿ ಅಂತಿರುತ್ತೆ, ಸಿ ಅಂತ ಬರೀತೀವಿ. ಇದು ಬರೆಯುವ ಪದ್ಧತಿ ತಪ್ಪು. ಇನ್ನು ಎರಡನೇದಾಗಿ ಹೆಂಗ್ ಬರೀತೀವಿ ಅಂತಂದ್ರೆ 1 ಅಂತ ಬರೀತೀವಿ, 78 ಅಂತ ಬರೀತೀವಿ. ಆ ಬರವಣಿಗೆಯು ತಪ್ಪು ಅಂತ, ಅದು ಉತ್ತರ ಅಷ್ಟು ಸಮಂಜಸವಾಗಿರುವಂತ ಉತ್ತರ ಅಲ್ಲ. ಅದಕ್ಕೆ ಅವ್ರು ಏನಂತ ಹೇಳ್ತಾರ, ರೈಟ್ ಇಟ್ಸ್ ಆಲ್ಫಾಬೆಟ್ ಅಲಾಂಗ್ ವಿತ್ ಆನ್ಸರ್, ಅದು ಏನು ಉತ್ತರ ಇದೆ ಆ ಉತ್ತರವನ್ನ ಬರೀಬೇಕು ಅಂತ. ಇನ್ ದ ಆನ್ಸರ್ ಸೀಟ್ ಅಂತ. ಹಾಗಾದ್ರ ಈ ಉತ್ತರವನ್ನ ಹಿಂಗ್ ಬರೀಬೇಕು ಅಂತಂದ್ರೆ 1 ಸಿ ಅಂತ ಬರೋದು 78 ಅಂತ ಏನ್ ಬರೀತೀವಲ್ಲ, ಇದು ಸರಿಯಾದ ಬರೆಯುವ ಪದ್ಧತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, 1 ಸಿ ಅಂತ ಬರೆದ್ರೆ ತಪ್ಪಾಗತ್ತೆ, 1 ಹಾಕಿ 78 ಅಂತ ಬರೆದ್ರೆ ತಪ್ಪಾಗತ್ತೆ. ಉತ್ತರವನ್ನ ಹಿಂಗ್ ಬರೀಬೇಕು. 1 ಕ್ವಶನ್ಸ್ ಅಲ್ಲಿ ಆಪ್ಷನ್ಸ್ ನಂಬರ್ ಸಿ ಅಂತ, ಆ ಸಿ ಎಷ್ಟಿದೆ ಅಂತಂದ್ರೆ 78 ಅನ್ನುವಂಥದ್ದಿದೆ. ಆ ರೀತಿಯಾಗಿ ಉತ್ತರವನ್ನ ನಾವೇನ್ ಮಾಡ್ಬೇಕು, ನಮೂದು ಮಾಡ್ಬೇಕು ಅಥವಾ ಆನ್ಸರ್ ಶೀಟ್ ನಲ್ಲಿ ಬರೀಬೇಕು ಅನ್ನುವಂಥದ್ದು ನಾವೀಗ ಅಧ್ಯಯನ ಮಾಡ್ಕೊಂಡಿದೀವಿ. ಹಾಗಾದ್ರೆ ಈಗ ನಾವು ಕ್ವಶನ್ಸ್ ಕಡೆ ಹೋಗೋಣ. ಏನಂತ ಪ್ರಶ್ನೆಗಳು ಕೇಳ್ತಾರ ಅಂತ ನಾವು ನೋಡ್ಕೊಳ್ಳೋಣ. ಅಲ್ಲಿ 16th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, 16th ಅಂತ ಹೇಳ್ತಾ ಇದ್ದಾನೆ. 16th ಅಂದ್ರ 16ನೇಯ ಪದ ಅಂತ. ದ ಅರ್ಥಮೆಟಿಕ್ ಪ್ರೋಗ್ರೆಷನ್, ಒಂದು ಸಮಾಂತರ ಶ್ರೇಣಿಯನ್ನ ಕೊಟ್ಟಾರಲ್ಲಿ. ಆ ಸಮಾಂತರ ಶ್ರೇಣಿ ಯಾವುದು ಅಂತಂದ್ರೆ 3, 8, 13 ಡ್ಯಾಶ್ ಡ್ಯಾಶ್ ಅಂತ ಇದೆ. 3,
8 13 ಡ್ಯಾಶ್ ಡ್ಯಾಶ್ ಕೊಟ್ರ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 16ನೇ ಪದ ಎಷ್ಟು ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. 16ನೇ ಪದ ಎಷ್ಟು ಅಂತ ಕೇಳ್ಬೇಕಾಗಿತ್ತು ಅಂತಂದ್ರೆ ನಾವು ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಬಿಡಿಸಿ ನೋಡ್ಬೇಕಾಗತ್ತೆ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿ ಎ 16 ಸೊ ಇಸ್ ದ ಎ. ಎ ಅಂದ್ರ ಮೊದಲ ಪದ 3, ಮೊದಲ ಪದ ಎಷ್ಟಾಗುತ್ತೆ 3 ಪ್ಲಸ್ 16 ಮೈನಸ್ 1 ಡಿ ಸಾಮಾನ್ಯ ವ್ಯತ್ಯಾಸ. 8ರಲ್ಲಿ 3 ಕಳಿಬೇಕು. 8ರಲ್ಲಿ 3 ಕಳೆದೆ ಅಂದ್ರೆ ಎಷ್ಟು ಉಳಿತು, 5 ಉಳಿತು. ಇಲ್ಲಿ therefore 3 16ರಲ್ಲಿ 1 ಕಳೆದ್ರೆ ಎಷ್ಟು 15. 15 ಇಂಟು 5, 15ನ್ನ 5ರಿಂದ ಗುಣಿಸಿಕೊಂಡಾಗ 15 5ಲೆ 75. ಹಾಗಾದ್ರೆ 75 ಮತ್ತು 3ನ್ನ ಕೂಡಿಸ್ಕೋಬೇಕು, ಎಷ್ಟಾಗತ್ತೆ 78 ಆಗತ್ತೆ. 75ರಲ್ಲಿ 3ನ್ನ ಕೂಡಿಸ್ಕೊಂಡಾಗ 78 ಆಗತ್ತೆ. ಸೊ ಇಸ್ ದ ಆನ್ಸರ್ ಆಫ್ ಯಾವದಿಲ್ಲಿ ಅಂತಂದ್ರೆ ಎ 80 ಅಂತಿದೆ, ಬಿ 77 ಅಂತಿದೆ, ಸಿ 78 ಅಂತಿದೆ, ಡಿ 82 ಅಂತದ. ಹಾಗಾದ್ರ ಇದರಲ್ಲಿ ಸರಿಯಾದ ಉತ್ತರ ಸಿ ಎಷ್ಟು ಅಂತಂದ್ರೆ 78. ಮೊದಲನೇ ಪ್ರಶ್ನೆಗೆ ಉತ್ತರ ಎಷ್ಟು ಬಂತು ಅಲ್ಲಿ ಅಂತಂದ್ರೆ 78 ಅಂತ ಬಂತು. ವಿದ್ಯಾರ್ಥಿಗಳೇ, ಎರಡನೆಯ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಇಫ್ ಎ ಪೇರ್ಸ್ ಆಫ್ ಲೀನಿಯರ್ ಈಕ್ವೇಶನ್ಸ್, ರೇಖಾತ್ಮಕ ಸಮೀಕರಣವನ್ನು ತೆಗೆದುಕೊಂಡಾಗ ಆ ಸಮೀಕರಣದಲ್ಲಿ ಪ್ರಶ್ನೆ ಏನ್ ಕೇಳ್ತಾರ, ಈಸ್ ಕಾನ್ಸಿಸ್ಟೆಂಟ್ ದೆನ್ ದ ಲೈನ್ಸ್ ವಿಲ್ ಬಿ. ಕಾನ್ಸಿಸ್ಟೆಂಟ್ ಅಂತಿದೆ. ಕಾನ್ಸಿಸ್ಟೆಂಟ್ ಅಂದ್ರ ಸ್ಥಿರ ಅಂತ. ಕಾನ್ಸಿಸ್ಟೆಂಟ್ ಅಂದ್ರೆ ಏನಂತ ಹೇಳ್ತೀವಿ, ಸ್ಥಿರ. ಇನ್ ಕಾನ್ಸಿಸ್ಟೆಂಟ್ ಅಂತ ಬರುತ್ತೆ, ಅಸ್ಥಿರ ಅಂತ ಹೇಳ್ತಾ ಇದೀವಿ. ಸೊ ಇಸ್ ದೇರ್ ಫೋರ್ ಇಫ್ ಎ ಪೇರ್ಸ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಈಸ್ ಕಾನ್ಸಿಸ್ಟೆಂಟ್ ದೆನ್ ದ ಲೈನ್ಸ್ ವಿಲ್ ಬಿ. ಯಾವಾಗ ಆ ಒಂದು ಜೋಡಿಗಳುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ತೆಗೆದುಕೊಂಡಾಗ ಅದರಲ್ಲಿ ಸ್ಥಿರವಾಗಿರುವಂತಹ ಸಮೀಕರಣ, ಅದರ ಒಂದು ಲೈನ್ಸ್ ಗಳು ಹೆಂಗಿರುತ್ತವ ಅನ್ನುವಂತ ಪ್ರಶ್ನೆ ಇರುತ್ತೆ. ಈ ಈಕ್ವೇಶನ್ಸ್ ಅನ್ನು ತೆಗೆದುಕೊಂಡಾಗ 2 ಲೈನ್ಗಳು ಬರ್ತಾವಲ್ಲ, ಅವು 2 ಲೈನ್ಗಳು ಪ್ಯಾರಲಲ್ ಆಗಿರ್ತಾವೋ ಅಥವಾ ಕೋ ಇನ್ಸಿಡೆಂಟ್ ಆಗಿರ್ತಾವೋ ಅಥವಾ ಇನ್ನೊಂದು ಬರುತ್ತೆ ಇಂಟರ್ಸೆಕ್ಟಿಂಗ್ ಆಗಿರ್ತಾವೋ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಕಾನ್ಸಿಸ್ಟೆಂಟ್ ಆಗಿತ್ತು ಅಂತಂದ್ರ ಆ ಒಂದು ಸಂದರ್ಭದಲ್ಲಿ ಆ 2 ರೇಖೆಗಳು ಹಿಂಗಿರ್ತಾವ ಅಂತಂದ್ರ ಪ್ಯಾರಲಲ್ ಅಂತ ಒಂದು ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ಸ್ ಆಲ್ವೇಸ್ ಕೋ ಇನ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಮೂರನೇದು ಉತ್ತರ ಇಂಟರ್ಸೆಕ್ಟಿಂಗ್ ಅಂಡ್ ಕೋ ಇನ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ನಾಲ್ಕನೇದು ಆಲ್ವೇಸ್ ಅಂತ ಕೊಟ್ಟಿದ್ದಾರೆ, ಆಲ್ವೇಸ್ ಇಂಟರ್ಸೆಕ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಸೊ ಇಸ್ ದ ಕೋ ಕಾನ್ಸಿಸ್ಟೆಂಟ್ ಇತ್ತು ಅಂತಂದ್ರೆ ಅವಾಗ ಪ್ಯಾರಲಲ್ ಆಗಲ್ಲ, ಅಲ್ಲಿ 2 ರೇಖೆಗಳು ಸಮಾಂತರವಾಗಿ ಇರಲ್ಲ. ಆಲ್ವೇಸ್ ಕೋ ಇನ್ಸಿಡೆಂಟ್, ಯಾವಾಗಲೂ ಆ ರೇಖೆಗಳು ಒಂದರಲ್ಲಿ ಒಂದು ಐಕ್ಯ ಆಗ್ತಾವ ಅಂತ ಅಲ್ಲ. ಜೊತೆಗೆ ಆ 2 ರೇಖೆಗಳು ಏನಾಗಿರ್ತಾವ ಅಂತ ಕೆಲವೊಂದು ಸಂದರ್ಭದಲ್ಲಿ ಇಂಟರ್ಸೆಕ್ಟಿಂಗ್ ಆಗಿರ್ತಾವ ಮತ್ತು ಕೋ ಇನ್ಸಿಡೆಂಟ್ ಆಗಿರ್ತದ. ಆ ನಂತರ ನಾಲ್ಕನೇದಾಗಿ ಆಲ್ವೇಸ್ ಇಂಟರ್ಸೆಕ್ಟಿಂಗ್, ಯಾವಾಗ್ಲೂ ಆ ರೇಖೆಗಳು ಛೇದಿಸ್ತಾವೇನೋ ಅಂತ ಕೇಳ್ತಾನ, ಇಲ್ಲ. ಹಾಗಾದ್ರ ಮೊದಲನೇ ಉತ್ತರ ತಪ್ಪು, ಎರಡನೇದ್ದು ಬಿ ಆಪ್ಷನ್ಸ್ ತಪ್ಪು, ಡಿ ಆಪ್ಷನ್ಸ್ ತಪ್ಪಾಗತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಸಿ ಅಂತ ಹೇಳ್ತಾ ಇದೀವಿ. ಇದಕ್ಕೆ ಸರಿಯಾದ ಉತ್ತರ ಸಿ. ಸಿ ಏನಂತ ಕೊಟ್ರು ಅಂದ್ರ ಇಂಟರ್ಸೆಕ್ಟಿಂಗ್ ಅಂತ ಇದೆ ನೋಡ್ರಿ, ಇಂಟರ್ಸೆಕ್ಟಿಂಗ್ ಅಂಡ್ ಸೊ ಇಸ್ ದ ಕೋ ಇನ್ಸಿಡೆಂಟ್ ಅಂತಿದೆ, ಕೋ ಇನ್ಸಿಡೆಂಟ್ ಅಂತ ಇದೆಯಲ್ಲ, ಇದು ಸಿ ಉತ್ತರ. ಎರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತ ಉತ್ತರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮತ್ತೆ 3 ಮತ್ತು 4 5 6 7 8 ಪ್ರಶ್ನೆಗಳು ಯಾವ ರೀತಿಯಾಗಿವೆ ಅಂತ ಅಧ್ಯಯನ ಮಾಡಿಕೊಳ್ಳೋಣ. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ SA1 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ತೆಗೆದುಕೊಂಡು ಕ್ವಶನ್ ನಂಬರ್ 1ರಲ್ಲಿ 1 ಮತ್ತು 2 ಈಗಾಗಲೇ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇವೆ ಅನ್ನುವಂಥದ್ದು ಅಧ್ಯಯನ ಮಾಡಿಕೊಂಡ ನಂತರ, ಮೂರನೆಯದಾಗಿ ಇನ್ ದ ಅಡ್ಜಾಯ್ನಿಂಗ್ ಫಿಗರ್
ಇಫ್ ಡಿಇ ಪ್ಯಾರಲಲ್ ಬಿಸಿ, ಕೊಟ್ಟಿರುವಂತ ಆಕೃತಿಯಲ್ಲಿ ಡಿಇ ಪ್ಯಾರಲಲ್ ಬಿಸಿ ಅಂತ ಕೊಟ್ಟಿದ್ದಾರೆ. ಡಿಇ ರೇಖೆ ಬಿಸಿ ರೇಖೆಗೆ ಸಮಾಂತರವಾಗಿದೆ. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್, ಆದರೆ ಇಲ್ಲಿ ಎಕ್ಸ್ ದ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಇಸ್ ದೇರ್ ಫಾರ್ ಆಪ್ಷನ್ಸ್ 3.5 ಸೆಂಟಿಮೀಟರ್, ಬಿ ಈಸ್ 3 ಸೆಂಟಿಮೀಟರ್, ಸಿ 4.2 ಸೆಂಟಿಮೀಟರ್, ಡಿ 4 ಸೆಂಟಿಮೀಟರ್. ಈ ಕೊಟ್ಟಿರತಕ್ಕಂತ ಆಕೃತಿಯಲ್ಲಿ ಎಡಿ ಈಕ್ವಲ್ ಟು 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬಿಡಿ ಈಕ್ವಲ್ ಟು ಇಲ್ಲಿ 4 ಸೆಂಟಿಮೀಟರ್ ಅಂತ ಇದೆ. ಆ ನಂತರ ಡಿ ಈಕ್ವಲ್ ಟು 1 ಸೆಂಟಿಮೀಟರ್ ಇದೆ, ಬಿ ಸಿ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆ ಒಂದು ಪ್ರಶ್ನೆಗಳನ್ನ ಅಲ್ಲಿ ಕೊಟ್ಟ ನಂತರ ಅದನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ನೋಡ್ಕೊಳ್ಳೋಣ. ಸೊ ಇಸ್ ದೇರ್ ಫೋರ್, ಈ ಕೊಟ್ಟಿರ್ತಕ್ಕಂತ ಪ್ರಶ್ನೆಯಲ್ಲಿ ಎಡಿ ಅಪಾನ್ ಬಿಡಿ ತೇಲ್ಸನ ಪ್ರಮೇಯನ್ನು ತಗೊಂಡಾಗ ಇದಕ್ಕ ಉತ್ತರ ಕಂಡುಹಿಡ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಎಕ್ಸ್ ಅನ್ನುವಂಥದ್ದು ಇಲ್ಲಿದೆ, ಬಿಸಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಡಿ ರೇಖೆ ಅನ್ನುವಂಥದ್ದು ಬಿಸಿ ರೇಖೆಗೆ ಸಮ ಅಂತರ ಆಗಿತ್ತು ಅಂದ್ರ, ಪ್ಯಾರಲಲ್ ಆಗಿತ್ತು ಅಂದ್ರ, ಆ ಸಂದರ್ಭದಲ್ಲಿ ಎಡಿ ಅಪಾನ್ ಎ ಬಿ, ಹಾಗಾದ್ರೆ ಇಲ್ಲಿ ಬಿಡಿಸಿ ನೋಡ್ಕೊಳ್ಳೋಣ ಎಷ್ಟು ಉತ್ತರ ಬರುತ್ತೆ ಅಂತ. ಎಡಿ ಅಪಾನ್ ಎ ಬಿ ಅಂತ ತಗೋಬೇಕು. ಎಡಿ ಅಪಾನ್ ಬಿಡಿ ಅಂತ ತಗೋಬಾರ್ದಲ್ಲಿ, ಎಡಿ ಅಪಾನ್ ಎ ಬಿ ಅಂತ ತಗೊಂಡಾಗ ಡಿಇ ಅಪಾನ್ ಬಿ ಸಿ ಅಂತ ಬರುತ್ತೆ. ಡಿಇ ಅಪಾನ್ ಬಿ ಸಿ ಅಂತ ಬರ್ತೀವಿ. ಹಾಗಾದ್ರೆ ಎಡಿ ಎಷ್ಟು ಅಂದ್ರೆ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಎಡಿ ಬೆಲೆ 1, ಬಿಡಿ ಬೆಲೆ ಎಷ್ಟು ಅಂದ್ರ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಡಿ 3 ಅಂತಾದಾಗ ಇದು 1 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ಎ ಬಿ ಬರ್ಬೇಕಾಗಿತ್ತು ಅಂದ್ರ 3 + 1 ಎಷ್ಟು ಸೆಂಟಿಮೀಟರ್ ಆಗುತ್ತೆ? 4 ಸೆಂಟಿಮೀಟರ್ ಆಗುತ್ತೆ. ಎ ಬಿ ಅಂದ್ರ ಇಷ್ಟೆಲ್ಲ ಅಳತೆ ಬರುತ್ತೆ, 1 ಸೆಂಟಿಮೀಟರ್ + 3 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ 4 ಈಕ್ವಲ್ ಟು ಡಿಇ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂತಂದ್ರ 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಿ ಸಿ ಅಂತಿದೆ, ಬಿ ಸಿ ಎಷ್ಟು ಕೊಟ್ರಲ್ಲಿ ಎಕ್ಸ್ ಅಂತ ಕೊಟ್ಟಿದರು. ಹಾಗಾದ್ರ ಇವಾಗ ಎಕ್ಸ್ ಇಂಟು 1 ಎಕ್ಸ್ ಅಂತ ತಗೊಳ್ಳೋಣ. 4 × 1 4 ಅಂತ. ಸೊ ಇಸ್ ದ ಎಕ್ಸ್ ವ್ಯಾಲ್ಯೂ 4 ಸೆಂಟಿಮೀಟರ್. ಎಕ್ಸ್ ದ ಬೆಲೆ ಎಷ್ಟಾಗುತ್ತೆ ಅಂತಂದ್ರ 4 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ಸ್ ಯಾವುದು ಸರಿಯಾದ ಉತ್ತರ ಇಲ್ಲಿ ಅಂತಂದ್ರೆ ಡಿ ಸರಿಯಾದ ಉತ್ತರ ಆಗುತ್ತೆ ಅಂತ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಎರಡನೆಯ ಪ್ರಶ್ನೆಯನ್ನ ತೆಗೆದುಕೊಂಡಾಗ ಇಫ್ ದ HCF ಆಫ್ 15 and 21 ಈಸ್ 3, ಕೊಟ್ಟಿರ್ತಕ್ಕಂಥ ಲೆಕ್ಕ ಏನಿದೆ, ಇಫ್ ದ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು? 15 ಮತ್ತು 21ರ HCF ಎಷ್ಟು? 3 ಅಂತ ಕೊಟ್ರು. ಇಫ್ ದ HCF ಆಫ್ 15 and 21 ಸೊ ಇಸ್ ದ 3. 15 ಮತ್ತು 21ರ HCF 3. ದೆನ್ ದ LCM ಈಸ್, ಅಲ್ಲಿ LCM ಲೋವೆಸ್ಟ್ ಕಾಮನ್ ಮಲ್ಟಿಪ್ಲೈ ಅಂತ ಬರುತ್ತೆ. ಲಘುತ್ತಮ ಸಾಮಾನ್ಯ ಅಪವರ್ತನ ಕಂಡು ಹಿಡಿಯಿರಿ ಅಂತ. ಆಪ್ಷನ್ ಎ 105 105, ಆಪ್ಷನ್ ಬಿ 147, ಆಪ್ಷನ್ ಸಿ 315, ಆಪ್ಷನ್ ಡಿ 45 ಅಂತ ತಗೊಂಡಿದೀವಿ. ಆದ್ರೆ ಇಲ್ಲಿ ಅದನ್ನ ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕು ಅಂತ ತೆಗೆದುಕೊಂಡಾಗ ಸೊ ಇಸ್ ದ HCF ದಲ್ಲಿ ಕೊಟ್ಟಿದ್ದಾರೆ L ಈಕ್ವಲ್ ಟು ಏನ್ ಬರುತ್ತೆ? A × B/H ಅಂತ ಹೇಳ್ತಾ ಇದೀವಿ. ಎ ಅಂದ್ರೆ ಎಷ್ಟು? 15 ಮತ್ತು 21. 15 × 21. ಇದರದ್ದು ಮಸ ಕೊಟ್ಟಿದ್ದಾರೆ ನೋಡ್ರಿ. 15 and 21 ಈಸ್ 3 ದ HCF ಆಫ್ ದ ಗಿವನ್ ನಂಬರ್ಸ್. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ HCF ಎಷ್ಟು? 3. 3 ಒಂದಲೇ 3 ಐದಲೇ. ಸೊ ಇಸ್ ದ 5 1s 5, 5 2s 10. ಹಾಗಾದ್ರ 105 ಏನು ಅಂದ್ರೆ LCM. ಎಲ್ಲಿದೆ ಆನ್ಸರ್?
ಎ 105 ಅಂತಿದೆ. ಇದು ಉತ್ತರ ಸರಿಯಾಗತ್ತೆ. ಅಂದ್ರ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 105. ಇನ್ನ 5ನೆಯ ಪ್ರಶ್ನೆಯನ್ನ ತಗೊಳ್ಳೋಣ ಇಲ್ಲಿ. ಇನ್ ದ adjoining figure, graph of polynomial is given, the number of zeros of the polynomial is ಅಂತ ಕೊಟ್ರು. ಇಲ್ಲಿ ಎಕ್ಸ್ ಎಕ್ಸಿಸ್ ಮೇಲೆ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಇದು ಎಕ್ಸ್ ಓ ಎಕ್ಸ್ ಡ್ಯಾಶ್ ವೈ ಓ ವೈ ಡ್ಯಾಶ್ ಅಂತ ಬರುತ್ತೆ. ಇದರಲ್ಲಿ ಒಂದು ಚಿತ್ರವನ್ನ ಇಟ್ಟು ರಚನೆ ಮಾಡಿದ್ದಾರೆ. ಎಕ್ಸ್ ಅಕ್ಷದ ಮೇಲೆ ಅದು ಎಲ್ಲಿ ಕತ್ತರಿಸಿದೆ, ಅದು ಎಲ್ಲಿ ಇಂಟರ್ಸೆಕ್ಟ್ ಮಾಡಿ ಹೋಗಿದೆ ಅನ್ನುವಂಥದ್ದು ನಾವು ಗುರುತಿಸಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ 1, ಆನಂತರ ಇಲ್ಲಿ 2, ಆನಂತರ 3, ಆನಂತರ 4 ಬಿಂದುಗಳಲ್ಲಿ ಆ ಒಂದು ರೇಖೆ ಎಕ್ಸ್ ಅಕ್ಷವನ್ನ ಇಂಟರ್ಸೆಕ್ಟ್ ಮಾಡುತ್ತಲ್ಲ, ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ಎ 1, ಆಪ್ಷನ್ಸ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ಸ್ ಡಿ 4. ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಆಗುತ್ತೆ. 6ನೇ ಪ್ರಶ್ನೆ, ದ ರೂಟ್ ಆಫ್ ಈಕ್ವೇಶನ್ಸ್ x² - 4x = 0. ಒಂದು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ ನಿಮಗ, x² - 4x ಅಂತ. ಸೊ ಇಸ್ ದ ರೂಟ್ ಅಂತ ಹೇಳ್ತಾ ಇದ್ದಾರೆ, ಅದರ ಮೂಲಗಳು ಕಂಡು ಹಿಡಿಯಿರಿ ಅಂತ. ಆಪ್ಷನ್ ಎ 0 and 2, ಆಪ್ಷನ್ ಬಿ -4 and 0, ಆಪ್ಷನ್ ಸಿ -2 and 0, ಆಪ್ಷನ್ ಡಿ 0 and 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಈ ಕೊಟ್ಟಿರ್ತಕ್ಕಂತ ಇಕ್ವೇಶನ್ಸ್ ಏನಿದೆಲ್ಲ ಇದನ್ನ ಅಪವರ್ತಿಸಬೇಕು. ಇಲ್ಲಿ x² - 4x = 0 ಅಂತಿದೆ. ಸೊ ಇಸ್ ದ x ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡಾಗ x -4 = 0 ಅಂತ ಬಂತು. x = 0 ಆಗುತ್ತೆ. x = 0. ಸೊ ಇಸ್ ದ x -4 = 0 ಅಂತಿದೆ. ಆದ್ದರಿಂದ x ದ ಬೆಲೆ -4 ಇದ್ರ +4 ಆಗುತ್ತೆ. ಆಪ್ಷನ್ಸ್ ಯಾವ್ದು ಬಂತು ಇಲ್ಲಿ ಅಂತಂದ್ರೆ 0 and 4 ಅಂತ ಬಂತು. ಆಪ್ಷನ್ಸ್ ಯಾವ್ದು ಬರುತ್ತೆ ಅಲ್ಲಿ 0 ಮತ್ತು 4 ಅಂತ. ಆದ್ದರಿಂದ ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆ 6ನೇದಾಗಿ, ದ ರೂಟ್ ಆಫ್ ಈಕ್ವೇಶನ್ಸ್ x² - 4x = 0. ದ ಆನ್ಸರ್ ಈಸ್ 0, 4. ವೇರ್ ಇಸ್ ದ ಆನ್ಸರ್? ಆಪ್ಷನ್ ಎ 0 and 2 ಅಲ್ಲ, -4 and 0 ತಪ್ಪು, -2 and 0 ಇದು ತಪ್ಪು, 0 and 4. ಸೊ ಇಸ್ ದ ಆನ್ಸರ್ಸ್ ಆಫ್ ಗಿವನ್ 0 and 4. ಯಾವ ರೀತಿಯಾಗಿ ಆ ಒಂದು ಉತ್ತರವನ್ನ ಗುರುತಿಸಬೇಕು ಅನ್ನುವಂಥ ತಾವೆಲ್ಲ ನೋಡ್ಕೊಂಡಿದ್ರಿ. ಇನ್ನ 7ನೇದಾಗಿ, ಡಿಸ್ಟನ್ಸ್ ಬಿಟ್ವೀನ್ ಓರಿಜನ್ ಅಂತ ಬರುತ್ತೆ. ಓರಿಜನ್ ಅಂತ ಹೇಳ್ತಾ ಇದ್ದಾನೆ, ಮೂಲ ಬಿಂದು ಅಂತ ಹೇಳ್ತೀವಿ. ಡಿಸ್ಟನ್ಸ್ ಬಿಟ್ವೀನ್ ದೂರ, ಓರಿಜನ್ ಅಟ್ ದ ಪಾಯಿಂಟ್ P of x, y is given. ಸೊ ಇಸ್ ದ ಪಾಯಿಂಟ್ ಒಂದು ಕೊಟ್ಟಿದ್ದಾರೆ ಅಲ್ಲಿ x, y ಅಂತ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಓರಿಜನ್ ಅಂದ್ರ ಮೂಲ ಬಿಂದು ಅಂತ ಹೇಳ್ತೀವಿ. ಮೂಲ ಬಿಂದು 0, 0. ಆ ಎರಡು ಬಿಂದುಗಳ ನಡುವೆ ಇರುವ ದೂರವನ್ನ ಕಂಡುಹಿಡಿತಕ್ಕಂತಹ ಸೂತ್ರ ನಾವು ಬೇಕು ಅಂತಂದ್ರೆ, ಸೊ ಇಸ್ ದ ಫಸ್ಟ್ ಆಫ್ 1 ರೂಟ್ ಆಫ್ x² + y², ಆಪ್ಷನ್ಸ್ ಬಿ ರೂಟ್ ಆಫ್ x + y, ಸಿ ರೂಟ್ ಆಫ್ x - y, D root of x² - y². So is the answer of correct. B is not correct. Cancel. C. So is the cancel. D is the cancel. Options A, the answer of correct. Root of x² + y² is the correct answer. Next question number 8.1. In an arithmetic progressions is, if S5 = 30, S5 = 30 ಅಂತ ಕೊಟ್ಟರವರು. ಆನಂತರ ಅಂಡ್ S4 = 20 ಅಂತ ಕೊಟ್ಟಿದ್ದಾರೆ. S4 = 20. ಈ 5 ಮತ್ತು 4 ಇರಬೇಕಾಗಿರತಕ್ಕಂತ ಅಂತರ ಕೇವಲ 1 ಮಾತ್ರ. S5 ಇದೆ, ಇಲ್ಲಿ S4 ಇದೆ. ಅಂಡ್ ಫೈಂಡ್ ದ A5. ನಿಮಗೆ 5th ಟರ್ಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಲೆಕ್ಕವನ್ನ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, S5 ದ ಸಮ್ ಆಫ್ 5, ನೆಕ್ಸ್ಟ್ ದಿ ಸಮ್ ಆಫ್ 4 ಬೆಲೆಗಳನ್ನು ತಗೊಂಡು ಇಲ್ಲಿ ಬಿಡಿಸ್ಲಿಕ್ಕಾಗಲ್ಲ. ಯಾಕಂದ್ರೆ ಆಪ್ಷನ್ಸ್ ನಲ್ಲಿ ಇರುವಂತಹ ಪ್ರಶ್ನೆ ಇರುವುದರಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರ, ಒಂದು ಫಾರ್ಮುಲಾ ಇದೆ.
ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1 ಅನ್ನ ತಗೋಬೇಕು. ಇವಾಗ ಎ 5 ಈಕ್ವಲ್ ಟು ಎಸ್ 5 ಮೈನಸ್ ಎಸ್ 5 minus 1. So is the A5 equal to S5 minus S4. A5 equal to R5 term equal to S5 is given in the questions. So is therefore S5 equal to 30 minus S4 equal to 20. There is A5th term is 30 minus 20. So is the 10. ಅಂದ್ರೆ ಉತ್ತರ ಎಷ್ಟು ಬಂತು ಅಂದ್ರೆ 10. ಎ ಆಪ್ಷನ್ಸ್ 10, ಬಿ 50, ಸಿ 20, ಡಿ 9. ಇಲ್ಲಿ ಸರಿಯಾದ ಉತ್ತರ 10 ಅಂತ ಆಗುತ್ತೆ. ಇವಾಗ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರ ಆ ಆಪ್ಷನ್ಸ್ ದಲ್ಲಿ ಇರುವಂತಹ 1 ಅಂಕದ 8 ಪ್ರಶ್ನೆಗಳನ್ನ ಅಧ್ಯಯನ ಮಾಡ್ಕೊಂಡಿದೀವಿ. ಇನ್ನ ಮುಂದೆ ಪ್ರಶ್ನೆ ನಂಬರ್ 2 ಅಂತ ಬರುತ್ತೆ. ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು, ಅದು ಯಾವ ಕ್ವಶನ್ಸ್ ಅನ್ನುವಂಥದ್ದು ನೋಡಿಕೊಳ್ಳೋಣ. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, SA1 ಪರೀಕ್ಷೆಗೆ ಈಗಾಗಲೇ 1ನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ಅಧ್ಯಯನ ಮಾಡ್ಕೊಂಡಿದ್ದೀವಿ. ಈಗ 2ನೇದಾಗಿ ಕ್ವಶನ್ ನಂಬರ್ 2 ರೈಟ್ ದ ಆನ್ಸರ್ಸ್ ಟು ದಿ ಫಾಲೋವಿಂಗ್ ಕ್ವಶನ್ಸ್. ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಡಿರಿ ಅಂತ. ಇದು 1 ಅಂಕದ ಪ್ರಶ್ನೆಗಳು 8 ಇವೆ. 1 into 8 equal to 8 ಅಂತ ಹೇಳ್ತಾ ಇದೀವಿ. ಒಂದು ಪ್ರಶ್ನೆಕ್ಕೆ 1 ಅಂಕ. ಅಂತವು ಎಷ್ಟು ಪ್ರಶ್ನೆಗಳು? 8 ಪ್ರಶ್ನೆಗಳು. ಮೊದಲನೇದಾಗಿ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಸ್ಟ್ಯಾಂಡರ್ಡ್ ಆದರ್ಶ ರೂಪ. ಜನರಲ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಆರ್ ಅಪ್ರಾಪ್ರಿಯೇಟ್ form of the quadratic equations or standard form of the quadratic equations ಅಂತ ಕೇಳಬಹುದು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರ ಆದರ್ಶ ರೂಪ. ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ವರ್ಗ ಸಮೀಕರಣ. ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ ಹೇಳ್ತಾನ. ಸೊ ಇಸ್ ದ ಆನ್ಸರ್ ax² plus bx plus c equal to 0. ಇದು ರೈಟ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತ ಏನು ಪ್ರಶ್ನೆ ಕೇಳಿರಲ್ಲ, ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ ಏನಿದೆ, ಆ ಆದರ್ಶ ರೂಪ ಯಾವುದು? ax² plus bx plus c equal to 0 ಅನ್ನುವಂಥದ್ದು. ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಬಂತು. ಫಂಡಮೆಂಟಲ್ ಥಿಯರಮ್ ಅನ್ನುವಂಥದ್ದು ಬರುತ್ತೆ. ಆ ಫಂಡಮೆಂಟಲ್ ಥಿಯರಮ್ ಯಾವ ರೀತಿಯಾಗ್ಯದ ಅಂದ್ರೆ, ಇದು ನಾವು ರಿಯಲ್ ನಂಬರ್ಸ್ ಅಂತ ಹೇಳ್ತಾ ಇದೀವಲ್ಲ, ಆ ಒಂದು ಭಾಗದಲ್ಲಿ ಈ ಫಂಡಮೆಂಟಲ್ಸ್ ಥಿಯರಮ್ ಅಂತ ಹೇಳ್ತಾ ಇದೀವಿ. ಎವ್ರಿ ಕಾಂಪೋಸಿಟ್ ನಂಬರ್, ಕಾಂಪೋಸಿಟ್ ಅಂತ ಬರುತ್ತೆ ನೋಡಿ. ಎವ್ರಿ ಕಾಂಪೋಸಿಟ್ ನಂಬರ್ ಇಟ್ ಮೀನ್ಸ್ ಸಂಯುಕ್ತ ಸಂಖ್ಯೆ. ಕಾಂಪೋಸಿಟ್ ಅಂದ್ರ ಸಂಯುಕ್ತ ಸಂಖ್ಯೆ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಫ್ಯಾಕ್ಟರೈಸ್ಡ್. ಕಾಂಪೋಸಿಟ್ ನಂಬರ್ ಅನ್ನ ತಗೊಂಡು ಆ ಕಾಂಪೋಸಿಟ್ ನಂಬರ್ ಅನ್ನ ಏನ್ ಮಾಡ್ಬೇಕು? ಅಪವರ್ತಿಸಬೇಕು. ಸೊ ಇಸ್ ದ 20 ಅಂತ ತಗೊಂಡಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. 20 ದಟ್ ಈಸ್ ಕಾಂಪೋಸಿಟ್ ನಂಬರ್. ದಟ್ ಕಾಂಪೋಸಿಟ್ ನಂಬರ್ ನೆಕ್ಸ್ಟ್ ಟೈಮ್ ಟು ದಟ್ ನಂಬರ್ ಫ್ಯಾಕ್ಟರೈಸ್ಡ್. ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್. ಪ್ರೈಮ್ ಅಂತ ಬಂತು ನೋಡಿ. ಪ್ರೈಮ್ ಅಂದ್ರ ಅವಿಭಾಜ್ಯ. ಆ ದತ್ತ ಸಂಖ್ಯೆಯನ್ನ ತಗೊಂಡು, ಯಾವುದು ಸಂಯುಕ್ತ ಸಂಖ್ಯೆಯನ್ನ ತಗೊಂಡು ಅದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸುವಂತದ್ದು ಅಂತ. ಅಂಡ್ ದಿಸ್ ಫ್ಯಾಕ್ಟರೇಷನ್ ಈಸ್ ಯುನಿಕ್ ಎಫರ್ಟ್ ಫ್ರಾಮ್ ದ ಆರ್ಡರ್ ಈಸ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕ್ಯೂರ್. ಸೊ ಇಸ್ ದ ಕಾಲ್ಡ್ ಫಂಡಮೆಂಟಲ್. The question says state the fundamental theorem. The fundamental theorem is, once again be alert, every composite number can be factorized as a product of primes, and this factorization is unique effort from the order is which the prime factors occur. ಈ ರೀತಿಯಾಗಿ ಸಂಯುಕ್ತ ಸಂಖ್ಯೆಯನ್ನು ತಗೊಂಡಾಗ ಸಂಯುಕ್ತ ಸಂಖ್ಯೆಯು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಂತದ್ದೇನಿರುತ್ತೆ ಅದಕ್ಕೆ ನಾವು ಫಂಡಮೆಂಟಲ್ ಥಿಯರಮ್ ಅಂತ ಕರಿತಾ ಇದ್ದೀವಿ. ಇಲ್ಲಿ 11ನೇ ಪ್ರಶ್ನೆ,
ಫೈಂಡ್ ದ ಸಮ್ ಆಫ್ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳ್ತಾ ಇದ್ದಾನೆ. ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿಯಲ್ಲಿ ಸಮ್ ಅಂತ ಪ್ರಶ್ನೆ ಇದೆ. ಸೊ ಇಸ್ ದ ಸಮ್ ನಾಟ್ ಪ್ರಾಡಕ್ಟ್. ಸಮ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಸಮ್ ಅಂದ್ರ ಅಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದೀವಿ, ಅಲ್ಫಾ ಇಂಟು ಬೀಟಾ ಅಂತ ಹೇಳಿದೀವಿ. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಬರುತ್ತೆ. ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಅಂತ ಬಂತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಎದ ಬೆಲೆ ನಾವ್ ಏನ್ ತೆಗೆದುಕೊಳ್ಳೋಣ ಅಂತಂದ್ರೆ, ಎದ ಬೆಲೆ 1 ಅಂತ ತಗೊಳ್ಳೋಣ. ಬಿದ ಬೆಲೆ ಎಷ್ಟಾಗುತ್ತೆ? 3 ಅಂತ ಆಗುತ್ತೆ. ಸಿದ ಬೆಲೆ ಎಷ್ಟು ಅಂದ್ರೆ -4. ಸೊ ಈಸ್ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಈಸ್ ದ ಆನ್ಸರ್ ಮೈನಸ್ ಬಿ ಈಸ್ 3 by a is 1. So is the final answer minus plus minus 3. The sum of given questions -3. Yes, is okay. Next, number 12 one. Find the coordinates of the midpoint of the line joining the points. ಕೋಆರ್ಡಿನೇಟ್ಸ್ ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿ ಮಿಡ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ಮಿಡ್ ಪಾಯಿಂಟ್ ಮಧ್ಯ ಬಿಂದು. ಕೊಟ್ಟಿರ್ತಕ್ಕಂತ ಎರಡು ಬಿಂದುಗಳೇನಿವೆಲ್ಲ, ಆ ಎರಡು ಬಿಂದುಗಳ ಮಧ್ಯ ಬಿಂದುಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮಧ್ಯ ಬಿಂದುವನ್ನ ಗುರುತಿಸಬೇಕಾಗಿತ್ತು ಅಂತಂದ್ರ, ಸೊ ಇಸ್ ದ ಎಕ್ಸ್ ಕಾಮ ವೈ ಈಕ್ವಲ್ ಟು x2 ಪ್ಲಸ್ x1 ಅಪಾನ್ 2 y2 ಪ್ಲಸ್ y1 ಅಪಾನ್ 2 ಅಂತ ಫಾರ್ಮುಲಾ ಬರುತ್ತೆ. ಇದು x1, ಇದು y1, ಇದು x2, ಇದು y2 ಅಂತ ಆಗುತ್ತೆ. -2 ಆನಂತರ ಮುಂದೆ +2 ಅಂತ ಬರುತ್ತೆ. ನೋಡೋಣ ಇಲ್ಲಿ ಬಿಡಿಸಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, xy ಈಕ್ವಲ್ ಟು ಏನದ ಅಂತಂದ್ರೆ -2. ಸೊ ಇಸ್ ದ -2 ಪ್ಲಸ್ 2, -2 ಪ್ಲಸ್ 2 by 2, ಕಾಮ 9 ಮೈನಸ್ 5, 9 minus 5 by 2. So is the -2 is the cancel 0. 9 minus 5 is 4 by 2. So is the 0 by 2, answer of 0. 4 by 2 ones are 2 2s are, so is the 2. 0 comma 2 is the answer. Next, so is the write the graphical representations of the pair of linear equations. So is therefore x plus 3y minus 6, 2x minus 3y equal to 12 ಇದೆ. ಇಲ್ಲಿ a ದ ಬೆಲೆ 1 ಆಗುತ್ತೆ, a ದ ಬೆಲೆ 2 1 by 2, b ದ ಬೆಲೆ 3 ಆಗುತ್ತೆ, b ದ ಬೆಲೆ -3 ಆಗುತ್ತೆ. 3 3 ಕ್ಯಾನ್ಸಲ್ ಆಗಿ -1 ಉಳಿಯುತ್ತೆ. ಹಾಗಾದ್ರೆ a ದ ಬೆಲೆ ಎಷ್ಟು ಅಂದ್ರೆ 1. ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ 1 by 2. ಸೊ ಇಸ್ ದ b1 ಅಪಾನ್ b2 ಅಂತ ಬರುತ್ತೆ. 3 by -3 ಅಂತ, 3 by -3 ಕ್ಯಾನ್ಸಲ್. ಸೊ ಇಸ್ ದ 1 by 2 ನಾಟ್ ಈಕ್ವಲ್ ಟು -1 ಅಂದ್ರೆ ಎರಡು ಸಮ ಇಲ್ಲ. a1 ಅಪಾನ್ a2 ನಾಟ್ ಈಕ್ವಲ್ ಟು b1 ಅಪಾನ್ b2 ಬರುತ್ತೆ. ಸೊ ಇಸ್ ದ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತಾ ಇದೀವಿ. ಇನ್ ದ ಫಿಗರ್ ABC and PQR are similar than the ratio of corresponding sides ಅಂತ triangle A. Next, so is the x of R and B, and so is the YQ, and next of C, so is the P. AB upon RQ, BC upon QP, CP, AC upon RP, AC upon RP. That is answer. Find the sum of first 20 terms even integers ಅಂತ ಹೇಳ್ತಾರ. ಮೊದಲು 20 ಪದಗಳ ಮೊತ್ತವನ್ನ ಕಂಡುಹಿಡಿಬೇಕು ಅಂತ ಇದು ಈಗಾಗಲೇ ನಾವು ನೋಡ್ಕೊಂಡಿದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಬಿಡಿಸಿ ನೋಡೋಣ 20 ಪದಗಳು ಅಂತ. ಸೊ ಇಸ್ ದ 2 4 6 ಡ್ಯಾಶ್ SN equal to 2A plus bracket n minus 1 bracket complete D. So is the 2 2 plus 20 minus 1. So is 2 2 2s are 4, 19 38 38 2 42.
ಎಷ್ಟು ಅಂತಂದ್ರೆ ಮೊದಲ 20 ಪದಗಳ ಮೊತ್ತ ಕೇಳಿದ್ದಾರೆ. ಸೊ ಇಸ್ ದ ಫೈಂಡ್ ದಿ ಸಮ್ ಫಸ್ಟ್ 20 ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದ್ದಾರೆ. 2, 4, 6 ಈ ರೀತಿಯಾಗಿ 20 ಪದಗಳ ಮೊತ್ತ ಎಷ್ಟಾಗುತ್ತೆ ಅಂತಂದ್ರ ಅಲ್ಲಿ 42, 2 4 n/2a ಅಂತ ಬರುತ್ತೆ. Sn = n/2a. ಸೊ ಇಸ್ ದ Sn = n/2 bracket 2a plus bracket n-1 bracket complete d. So is that 20/2 2 20 minus 1. So is that 2. 2 1s are 2, 10s are 10, 2 2s are 4, 19 2s are 38, 10, 42, 42 10s are 420. The answer of 420. What is the distance from -5 and 5 - 7 from the x-axis? So is the direct x square root of x square plus y square equal to, there is 5 square. So is the 5 square plus 7 square equal to 5 square is the 25, 7 square is the 49, 9 4 14, 16 74, root of 74. The answer of root of 74. ಈ ರೀತಿಯಾಗಿ ಪ್ರಶ್ನೆಗಳನ್ನ ಬಿಡಿಸಬೇಕು ಅಂತ ಅಧ್ಯಯನ ಮಾಡ್ಕೊಂಡಿದೀವಿ. ಮತ್ತೆ ಮುಂದಿನ ಅವಧಿಯಲ್ಲಿ 17ರಿಂದ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ನೋಡ್ಕೊಳ್ಳೋಣ.